ಎಲ್ರಿಗೂ ನಮಸ್ಕಾರ. ನಾನು ಲತಾ ಶೇಖರ್ ಮಾತಾಡ್ತಾ ಇರೋದು. ಸೊ ಈಗ ಬೇಸರ, ದುಃಖ ಇದೆಲ್ಲ ಲೈಫಲ್ಲಿ ಎಲ್ರಿಗೂ ಬರುವಂಥದ್ದು. ಯಾಕೆಂದರೆ ಒಂದು ಸಲ ಕಷ್ಟ ಬಂತು ಮತ್ತು ಸುಖ ಬರುತ್ತೆ, ಸುಖ ಬಂದ ನಂತರ ಮತ್ತೆ ಕಷ್ಟ ಬರುತ್ತೆ. ಇದು ಕಾಮನ್ ಅಲ್ವಾ? ಸೊ ಸಿಹಿ ಕಹಿ ಎರಡೂ ಎಲ್ಲರ ಜೀವನದಲ್ಲೂ ಇರುತ್ತೆ. ಆಗ ನೀವು ತುಂಬ ಕುಗ್ಗಬಾರ್ದು. ಯಾಕೆಂದರೆ ಹಿಂದೆ ಕಷ್ಟ ಬಂದಿತ್ತು, ಆದರೆ ಈಗ ಸರಿಯಾಗಿದೆ. ಅದು ನಿಮಗೆ ಗೊತ್ತಾಗಿದೆಯಲ್ಲವ, ನಿಮ್ಮ ಜೀವನದಲ್ಲಿ ಎಷ್ಟು ಸಲ ಕಷ್ಟ ಎಲ್ಲ ಬಂದಿತ್ತು, ಇವಾಗ ಸರಿಯಾಗಿದೆ ಅಂತ. ಅದೇ ಥರ ನೀವು ಧೈರ್ಯನ ಕಳ್ಕೊಳ್ಬಾರ್ದು. ಯಾವುದೇ ಥರ ಕಷ್ಟ ಬಂದರೂ ಅದನ್ನು ಎದುರಿಸಲಿಕ್ಕೆ ಒಂದೇ ಒಂದು ಅಂದರೆ ನೀವು ಯಾವುದು ನಿಮ್ಮ ಕೈಲಿ ಆಗಲ್ಲ ಅಂತಿದ್ದಾಗ ಭಗವಂತನಲ್ಲಿ ಮೊರೆ ಹೋಗಬೇಕು. ಆಗ ಆಟೋಮೆಟಿಕ್ಕಾಗಿ ನಮ್ಮ ಕಷ್ಟಗಳು ದೂರ ಆಗ್ತಾ ಹೋಗುತ್ತೆ. ಅದು ಯಾವುದೇ ಥರ ಕಷ್ಟ ಇರ್ಬೋದು, ಫಿನಾನ್ಸ್ ಆಗಿರ್ಬೋದು, ಅಥವಾ ನಿಮಗೇನಾದರೂ ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಇನ್ನೇನೋ ಬೇಸರ, ಹರ್ಟ್ ಎಷ್ಟು ಸಲ ನಿಮ್ಗೆ ಆಗ್ತಾ ಹೋಗುತ್ತೆ, ಅಷ್ಟು ಸಲ ನಮ್ಮ ದೇಹಕ್ಕೆ ಅಡ್ಡ ಪರಿಣಾಮ ಬೀಳ್ತಾ ಹೋಗುತ್ತೆ. ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಯಾಕೆಂದರೆ ನೀವು ಒಂದು ಸಲ ಹರ್ಟ್ ಆದರೆ ಅಥವಾ ಬೇರೆಯವ್ರಿಗೆ ಹರ್ಟ್ ಮಾಡಿದ್ರೆ, ಸಿಟ್ಟು ಮಾಡಿದ್ರೆ 48 ಅವರ್ಸ್ ಬೇಕು ವಾಪಸ್ ನಮ್ಮ ದೇಹ ಸರಿಯಾಗಿ ಕೆಲಸ ಮಾಡೋದಕ್ಕೆ. ಸೊ ನೀವು ಅರ್ಥ ಮಾಡಿಕೊಂಡು ಎಷ್ಟಾಗುತ್ತೆ ಅಷ್ಟರ ಮಟ್ಟಿಗೆ ನಿಮ್ಮ ರಿಯಾಕ್ಷನ್ನ ಕಡಿಮೆ ಮಾಡಿಕೊಂಡು, ಕೋಪತಾಪನ ಕಡಿಮೆ ಮಾಡಿಕೊಂಡು ಎಲ್ಲನೂ ಆ ಭಗವಂತನಿಗೆ ಬಿಟ್ಟುಬಿಡಿ. ಆ ರೀತಿ ಮಾಡಿ ಸಿಟ್ಟು ಬಂದಾಗ 10 ಎಣಿಸು ಅಂತ ಹಿಂದಿನವ್ರು ಎಷ್ಟು ಚೆನ್ನಾಗಿ ಹೇಳಿದ್ರಲ್ವ. ತುಂಬ ನೀವು ಏನೋ ಒಂದು ಇರಿಟೇಷನ್ ಆದಾಗ ಜಸ್ಟ್ ಸುಮ್ಮನೆ ಕೂತ್ಕೊಂಡು ಡೀಪ್ ಬ್ರೀದಿಂಗ್ ಮಾಡ್ತಾ ಹೋದ್ರೂ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗುತ್ತೆ. ಆಗ ಮುಂದೆ ಆಗೋ ಎಷ್ಟೋ ಅನಾಹುತಗಳನ್ನು ಖಂಡಿತ ತಪ್ಪಿಸ್ಬೋದು. ಯಾವುದಕ್ಕೂ ನೀವು ಧೈರ್ಯನ ಕಳೆದುಕೊಳ್ಬಾರ್ದು. ಅದರಲ್ಲಿ ನಿಮಗೆ ಧ್ಯಾನ ಮುದ್ರಾ ಅಂತ ಒಂದಿದೆ. ಅಂದರೆ ಎರಡೂ ಕೈಗಳಲ್ಲಿ ಚಿನ್ಮುದ್ರಾ ಹಾಕ್ಬಿಟ್ಟು ಬಲಗೈಯನ್ನು ಮೇಲಕ್ಕಿಟ್ಟಾಗ ಭೈರವ ಮುದ್ರಾ ಅಂತ ಕರೀತಾರೆ, ಎಡಗೈ ಮೇಲಿಟ್ಟಾಗ ಭೈರವಿ ಮುದ್ರಾ ಅಂತ ಕರೀತಾರೆ. ಸೊ ಈ ರೀತಿ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ನಿಮಗೆ ಥಾಟ್ ಪ್ಯಾಟ್ರನ್ ಚೇಂಜ್ ಆಗುತ್ತೆ. ಇದು ತುಂಬಾ ಮುಖ್ಯ. ಯಾಕಂದರೆ ನಿಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಒಂದು ಸೆಕೆಂಡಿಗೆ ಎಷ್ಟೋ ಕಡೆ ಹೋಗಿಬರುತ್ತೆ ಅಲ್ವಾ. ಸೊ ಅದನ್ನು ಒಂದು ಕಡೆ ತಡೆ ಹಿಡಿಬೇಕು ಅಂದಾಗ ಈ ಮುದ್ರಾಗಳು ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ಸೊ ಆಗ ನಿಮ್ಮ ಓವರ್ ಥಾಟ್ಸು, ನೆಗೆಟಿವ್ ಥಾಟ್ಸು, ನೀವು ನೆಗೆಟಿವ್ ಥಾಟಿಗೆ ಸಪೋರ್ಟ್ ಕೊಟ್ಟಷ್ಟು ನಿಮ್ಮ ದೇಹ ಹಾಳಾಗ್ತಾ ಹೋಗುವಂಥದ್ದು ಅಥವಾ ಬೇರೆ ಬೇರೆ ಕಷ್ಟಗಳು ಬರೋದು. ಸೊ ನೀವು ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡು ಧ್ಯಾನದ ಮೂಲಕ, ಪ್ರಾಣಾಯಾಮದ ಮೂಲಕ ಮಾಡ್ತಾ ಹೋದರೆ ನಿಮಗೊಂದು ದಾರಿ ಗೊತ್ತಾಗುತ್ತೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು. ಈ ವಿವೇಚನೆ ಯಾವಾಗ ಬರ್ತಾ ಹೋಗುತ್ತೆ, ನಿಮ್ಮ ಇಂಟ್ಯೂಷನ್ ಡೆವಲಪ್ ಆಗುತ್ತೆ. ಸೊ ಅಲ್ಲಿ ಆಜ್ಞಾಚಕ್ರ ಎನರ್ಜೈಸ್ ಆಗುತ್ತೆ. ಆ ರೀತಿ ಆದಾಗ ಮಾತ್ರ ನಿಮಗೆ ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ಸಾಧ್ಯ. ಆಗ ನಮಗೆ ಜೀವನದಲ್ಲಿ ಯಾವ ಕಷ್ಟನೂ ಬರಲ್ಲ. ಯಾಕಂದರೆ ನೀವು ಸರಿಯಾದದ್ದನ್ನು ಮಾತ್ರ ಮಾಡ್ತೀರಿ, ಸರಿಯಾದ ದಾರಿನ ಚೂಸ್ ಮಾಡ್ತೀರಿ ಅಲ್ವಾ. ಸೊ ಆ ಥರ ಮಾಡ್ಕೊಂಡು ಹೋಗಿ. ಅದಕ್ಕೆ ಬೇಕಾದಷ್ಟು ಬೇರೆ ಟೆಕ್ನಿಕ್ಗಳಿರುತ್ತೆ. ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಆಗಿರ್ಬೋದು, ಅಥವಾ ಒಂದು ಶಿರೋಧಾರ ಆಗಿರ್ಬೋದು, ಎಲ್ಲದೂ ಆಜ್ಞಾಚಕ್ರನ ಎನರ್ಜೈಸ್ ಮಾಡುತ್ತೆ. ಇಂಥದ್ದೆಲ್ಲ ಮಾಡ್ಕೊಂಡು ಬನ್ನಿ. ಸಿಟ್ಟು, ಕೋಪ, ಕ್ರೋಧ ಇದನ್ನೆಲ್ಲ ಅಂದರೆ ಅರಿಷಡ್ವರ್ಗಗಳು ಏನಿರುತ್ತೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರಿ ಇವನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂದಾಗ ನಿಮಗೆ ಬೇಕಾಗಿರೋದು ಬೀಜ ಮಂತ್ರಗಳ ಒಂದು ಉಚ್ಚಾರಣೆ ಮಾಡ್ತಾ ಹೋಗುವಂಥದ್ದು. ಇದನ್ನೆಲ್ಲ ಮಾಡ್ಕೊಂಡು ಬನ್ನಿ. ಸೊ ಆದಷ್ಟು ಕೆಮಿಕಲ್ಲಿಂದ ಹೊರಗಡೆ ಬರಬೇಕು. ಆಗ ಮಾತ್ರ ನಿಮ್ಮ ಜೀವನ ಚೆನ್ನಾಗಾಗ್ತಾ ಹೋಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.